ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಯಲ್ಲಿ ಸಭೆ ಮೇಲೆ ಸಭೆಯನ್ನು ನಡೆಸ್ತಾ ಇದ್ದಾರೆ. ಕರ್ನಾಟಕ ಭವನದಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಸಂಸದರ ಜೊತೆಗೂ ಸಭೆಯನ್ನು ನಡೆಸ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಅಧಿಕಾರಿಗಳ ಜೊತೆಯಲ್ಲಿ ಮೀಟಿಂಗ್ ಅನ್ನು ಮಾಡಿದ್ದಾರೆ ಎನ್ನುವ ಮಾಹಿತಿ ಇದೆ. ಅಧಿಕಾರಿಗಳ ಜೊತೆಗೂ ಚರ್ಚೆ, ಅಧಿಕಾರಿಗಳು, ಕಾನೂನು ತಜ್ಞರು ಇವರ ಜೊತೆಯಲ್ಲಿ ಮೀಟಿಂಗ್ ಅನ್ನು ಮುಖ್ಯಮಂತ್ರಿಗಳು ಮಾಡಿರೋದು. ರಾಜ್ಯದ ಯೋಜನೆಗಳ ಕುರಿತು ಮಾಹಿತಿಯನ್ನು ಮುಖ್ಯಮಂತ್ರಿಗಳು ಪಡೆದುಕೊಂಡಿದ್ದಾರೆ. ಕೇಂದ್ರ ಸರ್ಕಾರದಿಂದ ಬಾಕಿ ಉಳಿದ ಯೋಜನೆಗಳ ಬಗ್ಗೆಯೂ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆಯನ್ನು ನಡೆಸಲಾಗಿದೆ. ಬಳಿಕ ಸಂಜೆ ಸಂಸದರ ಜೊತೆ ಈ ವಿಚಾರವನ್ನ ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡ್ತಾರೆ. ಸಂಸದರ ಸಭೆ, ಕೇಂದ್ರ ಸಚಿವರನ್ನ ಭೇಟಿಯಾಗಲಿದ್ದಾರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು. ಸದ್ಯ ದೆಹಲಿಯಲ್ಲಿರುವಂತಹ ಸಿಎಂ ಅಧಿಕಾರಿಗಳ ಜೊತೆಯಲ್ಲಿ ಸಾಲು ಸಾಲು ಸಭೆಯನ್ನು ನಡೆಸಿ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಇದಾದ ಬಳಿಕ ಸಂಜೆ ಹೊತ್ತಿಗೆ ಸಂಸದರ ಜೊತೆಯಲ್ಲಿ ಸಭೆ ಇರುತ್ತೆ. ಅದಕ್ಕಿಂತ ಮುಂಚಿತವಾಗಿ ಕೇಂದ್ರದಿಂದ ರಾಜ್ಯಕ್ಕೆ ಬರುವಂಥ ಯೋಜನೆಗಳು, ಬಾಕಿ ಇರುವಂಥ ಯೋಜನೆಗಳ ಕುರಿತಂತೆ ಚರ್ಚೆಯನ್ನು ಮಾಡಲಾಗಿದೆ ಎನ್ನುವ ಮಾಹಿತಿ ಇದೆ. ಸಂಸದರ ಸಭೆಗೂ ಮುನ್ನ ಅಧಿಕಾರಿಗಳ ಜೊತೆಯಲ್ಲಿ ಕರ್ನಾಟಕ ಭವನದಲ್ಲಿ ನಡೆದಿರುವಂಥ ಮೀಟಿಂಗ್ನ ವಿಜುವಲ್ಸ್ಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಕಾನೂನು ತಜ್ಞರ ಜೊತೆಯಲ್ಲೂ ಕೂಡ ಸಿಎಂ ಮೀಟಿಂಗನ್ನು ಮಾಡಿದ್ದಾರೆ. ರಾಜ್ಯದ ಯೋಜನೆಗಳ ಕುರಿತು ಮಾಹಿತಿಯನ್ನು ಪಡೆದುಕೊಳ್ಳುವ ಕೆಲಸ ಮುಖ್ಯಮಂತ್ರಿಗಳ ಕಡೆಯಿಂದ ಆಗಿದೆ. ಅಧಿಕಾರಿಗಳು ಕೂಡ ಸಮರ್ಪಕ ಮಾಹಿತಿಯನ್ನು ಈ ಮೀಟಿಂಗ್ನಲ್ಲಿ ಕೊಟ್ಟಿದ್ದಾರೆ ಎನ್ನುವ ಡೀಟೇಲ್ಸ್ ಕೂಡ ಇದೆ. ಸಂಜೆ ಬಳಿಕ ಸಂಸದರ ಜೊತೆಯಲ್ಲಿ ಮೀಟಿಂಗ್ ಇರುತ್ತಲ್ಲ, ಎಂಪಿಗಳ ಜೊತೆಯಲ್ಲಿ ಮೀಟಿಂಗ್ ಇರುತ್ತಲ್ಲ, ಈ ವಿಚಾರವನ್ನು ಅಲ್ಲಿ ಚರ್ಚೆ ಮಾಡ್ತಾರೆ. ಹಾಗೆಯೇ ಕೇಂದ್ರ ಸಚಿವರನ್ನು ಕೂಡ ಭೇಟಿಯಾಗಲಿದ್ದಾರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಎನ್ನುವ ಮಾಹಿತಿ ಇದೆ. ಒಟ್ಟಿನಲ್ಲಿ ಸರಣಿ ಮೀಟಿಂಗ್ಗಳನ್ನು ಮಾಡ್ತಾ ಇರೋದು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ಸಾಲು ಮೀಟಿಂಗ್ ಅನ್ನು ಮುಖ್ಯಮಂತ್ರಿಗಳು ನಡೆಸ್ತಾ ಇರುವಂತದ್ದು, ಅಧಿಕಾರಿಗಳ ಜೊತೆಗಿನ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಯಾವ ವಿಚಾರದ ಕುರಿತು ಪ್ರಮುಖವಾಗಿ ಚರ್ಚೆಯನ್ನು ನಡೆಸಿದ್ದಾರೆ? ಸಂಪತ್ತು ಪ್ರಮುಖವಾಗಿ ಇವತ್ತು ಸಂಜೆ ರಾಜ್ಯವನ್ನು ಪ್ರತಿನಿಧಿಸುವಂತಹ ಸಂಸದರ ಸಭೆಯನ್ನು ಕೂಡ ಸಂಜೆ ದೆಹಲಿಯ ಕರ್ನಾಟಕ ಭವನದಲ್ಲಿ ಆಯೋಜನೆಯನ್ನು ಮಾಡಲಾಗಿರುವಂಥದ್ದು. ಜೊತೆಗೆ ಆ ಎಲ್ಲ ಸಭೆಗೆ ರಾಜ್ಯವನ್ನು ಪ್ರತಿನಿಧಿಸುವಂಥ ಕೆಲವೊಂದಿಷ್ಟು ಸಚಿವರುಗಳೇನಿದ್ದಾರೆ ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ರಾಜ್ಯಕ್ಕೆ ಕೇಂದ್ರದಿಂದ ಬರಬೇಕಾಗಿರುವಂತಹ ಅನುದಾನಗಳು ಜೊತೆಗೆ ಯೋಜನೆಗಳು ಇನ್ನೂ ಕೂಡ ಬಾಕಿ ಉಳಿದಿದೆ. ಹಲವು ವರ್ಷಗಳಿಂದ ಸಾಕಷ್ಟು ನೆನೆಗುದ್ದಿಗೆಗೆ ಬಿದ್ದಿರುವಂತಹ ಯೋಜನೆಗಳೇನಿದೆ, ಅನುದಾನಗಳು, ಇದೆಲ್ಲವೂ ಕೂಡ ಆದಷ್ಟು ಬೇಗ ತ್ವರಿತಗತಿಯಲ್ಲಿ ರಾಜ್ಯಕ್ಕೆ ಬರಬೇಕಾಗಿದೆ. ಹಾಗಾಗಿ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಸಂಸತ್ನಲ್ಲಿ ಧ್ವನಿಯನ್ನು ಎತ್ತಬೇಕಾಗುತ್ತೆ. ಕೆಲವೊಂದಿಷ್ಟು ಯೋಜನೆಗಳ ಬಗ್ಗೆ, ಸಂಬಂಧಪಟ್ಟಂಥ ಇಲಾಖೆಗಳ ಬಗ್ಗೆ ಕೂಡ ಅಲ್ಲಿ ಹೋಗಿ ಆ ರಾಜ್ಯಕ್ಕೆ ಬರಬೇಕಾಗಿರುವಂಥ ಯೋಜನೆಗಳನ್ನು ಅತಿ ವೇಗದಲ್ಲಿ ಕ್ಲಿಯರೆನ್ಸ್ ಮಾಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಒಂದು ಸಭೆ ತುಂಬ ಮಹತ್ವವಾಗಿದೆ ಅನ್ನುವಂಥದ್ದನ್ನು ಕೂಡ ಮುಖ್ಯಮಂತ್ರಿ ಶಿವಕುಮಾರ್ ಅರಿತುಕೊಂಡಿದ್ದರು. ಆ ಕಾರಣದಿಂದಾಗಿ ಇವತ್ತಿನ ಸಭೆಯ ಮುಂಚಿತವಾಗಿ ಸಂಸದರುಗಳಿಗೆ ರಾಜ್ಯಕ್ಕೆ ಬರಬೇಕಾಗಿರುವಂಥ ಕೆಲವೊಂದಿಷ್ಟು ಅನುದಾನಗಳಿಂದ ಬಾಕಿ ಉಳಿದಿದೆ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನು ಸಂಬಂಧಪಟ್ಟಂಥ ಇಲಾಖೆಯಿಂದ ಜೊತೆಗೆ ಕಾನೂನು ತಜ್ಞರ ಜೊತೆ, ನೀರಾವರಿ ಅಧಿಕಾರಿಗಳ ಜೊತೆಯೂ ಕೂಡ ಈಗಾಗಲೇ 1 ಗಂಟೆ ಮುಂಚಿತವಾಗಿ ಸಭೆಯನ್ನು ನಡೆಸಿ ಮಾಹಿತಿಗಳನ್ನು ಪಡೆದುಕೊಂಡಿದ್ದಾರೆ. ಮುಖ್ಯವಾಗಿ ಕೆಲವೊಂದಿಷ್ಟು ಯೋಜನೆಗಳನ್ನು, ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂಥ ಯೋಜನೆಗಳನ್ನು ರಾಷ್ಟ್ರೀಯ ಯೋಜನೆಗಳನ್ನಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಯಾವ ರೀತಿಯಾದಂಥ ವ್ಯವಸ್ಥೆಗಳಾಗಬೇಕು, ರಾಜ್ಯದಿಂದ ಯಾವೆಲ್ಲ ಮಾಹಿತಿಗಳನ್ನು ಕೊಡಬೇಕಾಗುತ್ತೆ, ಸಂಬಂಧಪಟ್ಟಂಥ ಪೂರಕ ವ್ಯವಸ್ಥೆಗಳನ್ನು ಕೂಡ ರಾಜ್ಯ ಸರ್ಕಾರ ಮಾಡಿಕೊಳ್ಬೇಕಾಗುತ್ತೆ. ಇದಕ್ಕೆ ಸಂಸದರುಗಳು ಕೂಡ ಧ್ವನಿಯನ್ನು ಎತ್ತಬೇಕಾಗುತ್ತೆ. ಈ ರೀತಿಯಾದಂತಹ ಚರ್ಚೆಗಳನ್ನು ಅಧಿಕಾರಿಗಳ ಜೊತೆ ಮತ್ತು ಕಾನೂನು ತಜ್ಞರ ಜೊತೆ ಈಗಾಗಲೇ ನಡೆಸಿದ್ದಾರೆ. ಇನ್ನು ರಾಜ್ಯದ ಹಲವು ನೀರಾವರಿ ಯೋಜನೆಗಳಿರ್ಬೋದು, ಬೇರೆ ವಿಷಯಗಳ ಬೇರೆ ಯೋಜನೆಗಳಿಂದ ಬೇರೆ ಇಲಾಖೆಗೆ ಸಂಬಂಧಪಟ್ಟಂಥ ಅದೆಲ್ಲ ಮಾಹಿತಿಗಳನ್ನು ಈಗಾಗಲೇ ಕಲೆ ಹಾಕಿರುವಂಥ ಮುಖ್ಯಮಂತ್ರಿ ಶಿವಕುಮಾರ್ ಸಂಜೆ ಬರುವಂಥ ಸಂಸದರುಗಳಿಗೆ ಅದರ ಒಂದು ಮಾಹಿತಿಗಳನ್ನು ಕೊಡ್ತಾರೆ. ಜೊತೆಗೆ ಕೇಂದ್ರ ಮಟ್ಟದಲ್ಲಿ ಅದನ್ನು ಧ್ವನಿ ಎತ್ತೋದಕ್ಕೆ, ಜೊತೆಗೆ ಆದಷ್ಟು ಬೇಗ ಅದನ್ನು ಕ್ಲಿಯರೆನ್ಸ್ ಮಾಡಿಕೊಳ್ಳುವಂಥ ಪ್ರಯತ್ನಕ್ಕೆ ಮುಂದಾಗಿ ಅನ್ನುವಂಥ ಒಂದು ಸಲಹೆಗಳನ್ನು ಜೊತೆಗೆ ಮನವಿ ಮಾಡಿಕೊಳ್ಳುವಂಥ ಸಾಧ್ಯತೆಯನ್ನು ನಿರೀಕ್ಷೆ ಮಾಡ್ಬೋದು. ಶಿವಕುಮಾರ್. ಸಂತೋಷ್, ಹಾಗೆ ಹೋಲ್ಡ್ನಲ್ಲಿರಿ.